ಎಲ್ಲರಿಗೂ ನಮಸ್ಕಾರ. ನನ್ನ ಭಾವಲಹರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಚಿತ್ರರಂಗ ಕಂಡ ಅಪ್ರತಿಮ ಹಿನ್ನೆಲೆ ಗಾಯಕ ದಿ ಗ್ರೇಟ್ ಲೆಜೆಂಡ್ ಕಿಶೋರ್ ಕುಮಾರ್ ಅವರ ಬದುಕಿನ ಭಾವಲಹರಿಯ ಬಗ್ಗೆಯನ್ನೊಮ್ಮೆ ನೋಡೋಣವೇ. ಕಿಶೋರ್ ಕುಮಾರ್ ಚಿತ್ರರಂಗ ಕಂಡ ಮಹಾನ್ ಪ್ರತಿಭೆ. ಒಬ್ಬ ನಟ, ಹಾಸ್ಯ ನಟ, ಚಿತ್ರಕಥೆಗಾರ, ನಿರ್ಮಾಪಕ, ನಿರ್ದೇಶಕ, ಸಂಕಲನಗಾರ, ಹಾಡುಗಾರ, ಗೀತರಚನೆಕಾರ, ಸಂಗೀತ ನಿರ್ದೇಶಕ ಇತ್ಯಾದಿ ಇತ್ಯಾದಿ. ಅಬ್ಬಬ್ಬ, ಎಷ್ಟೆಲ್ಲ ಪ್ರತಿಭೆಗಳು ಒಬ್ಬನಲ್ಲಿಯೇ ಅಡಗಿವೆ ಅಂತ ಅನ್ನಿಸ್ತಿದ್ಯಾ? ಖಂಡಿತ ಹೌದು. ಈ ಮಹಾನ್ ಕಲಾವಿದ ಸಿನಿಮಾ ಕ್ಷೇತ್ರದಲ್ಲಿ ಕೈ ಆಡಿಸಿದ ಕ್ಷೇತ್ರವೇ ಇಲ್ಲ ಎನ್ನಬಹುದು. ಶಾಸ್ತ್ರೀಯವಾಗಿ ಯಾವೊಂದೂ ಅಭ್ಯಾಸ ನಡೆಸಿದ ಇವರು ಒಬ್ಬ ಮಹಾನ್ ಕಲಾವಿದರಾಗಿ ಮೆರೆದದ್ದು ಚಿತ್ರರಂಗದ ಅವಿಸ್ಮರಣೀಯ ಘಟನೆಗಳಲ್ಲೊಂದು. ಉನ್ನತ ಶಾರೀರವುಳ್ಳ ಇವರು ಪ್ರೀತಿ ಪ್ರೇಮಗಳು ತುಂಬಿದ, ಹುಚ್ಚು ಹರಿದ, ಭಾವುಕತೆ ತುಂಬಿದ, ಎಲ್ಲ ರೀತಿಯ ಚಿತ್ರ ಸಾಹಿತ್ಯಗಳಿಗೆ ಜೀವ ತುಂಬಿದ ರೀತಿ ಅನನ್ಯವಾದದ್ದು. ಅವರ ಧ್ವನಿಯನ್ನು ಹಲವಾರು ಮಂದಿ ಅನುಕರಿಸಿರಬಹುದು. ಆದರೆ ಅವರ ಗಾನದಲ್ಲಿ ಅಂತರ್ಧ್ವನಿಯಾಗಿ ಹೊರಹೊಮ್ಮುತ್ತಿದ್ದ ಆ ಭಾವುಕತೆ ಅವರೊಬ್ಬರಿಗೆ ಮಾತ್ರವೇ ಸಾಧ್ಯವಿದ್ದು, ಇನ್ನಾರಿಗೂ ಅದರ ಸಾಮೀಪ್ಯವನ್ನೂ ಕೂಡ ತಲುಪಲಾಗದು ಎಂಬುದು ಎಲ್ಲರ ಅನುಭವಕ್ಕೆ ಬಂದ ಅಂಥದ್ದು. ಮಧ್ಯಪ್ರದೇಶದ ಖಾಂಡ್ವಾದ ಬೆಂಗಾಲಿ ಮನೆತನದಲ್ಲಿ ಕುಂಜಾಲಾಲ್ ಗಂಗೂಲಿ ಹಾಗೂ ಗೌರಿದೇವಿ ದಂಪತಿಗಳಲ್ಲಿ 1928 ಆಗಸ್ಟ್ 4 ಜನಿಸಿದ ಇವರ ಹೆಸರು ಆವಾಸ್ ಕುಮಾರ್ ಗಂಗೂಲಿ ಅಂತಾಗಿತ್ತು. ಮುಂದೆ ಕಿಶೋರ್ ಕುಮಾರ್ ಎಂದು ಹೆಸರು ಬದಲಿಸಿಕೊಂಡು ಅಣ್ಣ ಅಶೋಕ್ ಕುಮಾರ್ ಅವರು ಕೆಲಸ ಮಾಡುತ್ತಿದ್ದ ಬಾಂಬೆ ಟಾಕೀಸ್ನಲ್ಲಿ ಕೋರಸ್ ಗಾಯಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1948 ಖೇಮ್ಚಂದ್ರ ಪ್ರಕಾಶ್ ಹಾಡಲು ಅವಕಾಶವನ್ನು ನೀಡ್ತಾರೆ. ಅದೇ ತೆರನಾಗಿ ಅವರಿಗೆ ಅವಕಾಶಗಳು ಬರ್ತಾನೆ ಹೋಗುತ್ತವೆ. ಕಿಶೋರ್ ಅವರಿಗೆ ಬಾಲ್ಯದಿಂದಲೂ ಸಂಗೀತದಲ್ಲಿ ಅಪಾರ ಒಲವು. ಸಂಗೀತವನ್ನು ಶಾಸ್ತ್ರೀಯ ರೀತಿಯಲ್ಲಿ ಅಭ್ಯಾಸ ಮಾಡದೇ ಇದ್ದರೂ ಕೂಡ ಬರೇ ಹುಟ್ಟು ಪ್ರತಿಭೆಯಿಂದ ಸ್ವಪ್ರಯತ್ನದಿಂದ ಅದ್ಭುತ ಹಾಡುಗಾರನಾಗಿ ಬೆಳೆದಂಥವರು ಇವರು. ಅವರಿಗೆ KSL ಸೈಗಲ್ ಅವರಂತೆಯೇ ಹಾಡುಗಾರರಾಗಬೇಕು ಎಂಬ ಬಯಕೆ ಅಪಾರವಾಗಿತ್ತು. ಆದರೆ ಅಣ್ಣ ಅಶೋಕ್ ಕುಮಾರ್ ಅವರ ಮೂಲಕ ಬಾಂಬೆ ಟಾಕೀಸ್ನಲ್ಲಿ ಅಭಿನಯ ಅವಕಾಶಗಳು ಬರ್ತಾ ಇದ್ದವು. ಅಣ್ಣ ಅಶೋಕ್ ಕುಮಾರ್ ಅವರಿಗೂ ಇವರು ನಟನಾಗಿಯೇ ಮುಂದುವರಿಯಲಿ ಎಂಬ ಅಪೇಕ್ಷೆ ಇತ್ತು. ತಮಗೆ ಆಸಕ್ತಿ ಇಲ್ಲದ ನಟನೆಯಿಂದ ನುಣುಚಿಕೊಳ್ಳಲು ನಿರ್ದೇಶಕರಿಗೆ ಪ್ರತಿಕೂಲವಾಗಿ ವರ್ತಿಸಿದ್ದರಿಂದ ಕಿಶೋರ್ ಅವರ ನಟನೆಯ ಅನೇಕ ಪ್ರಾರಂಭದ ಚಿತ್ರಗಳು ಸೋತರೂ ಕೂಡ ಮುಂದೆ ನ್ಯೂ ಡೆಲ್ಲಿ, ಆಶಾ, ಚಲ್ತಿ ಕಾ ನಾಮ್ ಗಾಡಿ, ಹಾಫ್ ಟಿಕೆಟ್, ಪಡೋಸನ್ ಚಿತ್ರಗಳಲ್ಲಿ ಮೆರೆದ ಅವರ ಸೌಂದರ್ಯ ಮತ್ತು ಅಭಿನಯ ಚತುರತೆ ಅವಿಸ್ಮರಣೀಯವೆನಿಸಿ ಅಪಾರ ಯಶಸ್ಸನ್ನು ಗಳಿಸಿದಂಥವು. 1955-66 ಅವಧಿಯಲ್ಲಿ ಅಭಿನಯವನ್ನು ಗಂಭೀರವಾಗಿ ಪರಿಗಣಿಸಿದ ಇವರು ಆಂದೋಲನ್, ನೌಕರಿ, ಮುಸಾಫಿರ್ ಅಂತ ಚಿತ್ರಗಳ ನಾಯಕ ನಟರೂ ಕೂಡ ಆಗಿ ಮಿಂಚಿದ್ದು ಹೌದು. ಆದರೆ ಮೊದಲಿಂದಲೂ ಕಿಶೋರ್ ಕುಮಾರರ ನೆಚ್ಚಿನ ಕ್ಷೇತ್ರ ಹಿನ್ನೆಲೆ ಗಾಯನವೇ ಆಗಿತ್ತು. S.T. ಬರ್ಮನ್ ಕಿಶೋರರಲ್ಲಿ ಅಡಗಿದ್ದ ಗಾಯನ ಪ್ರತಿಭೆಯನ್ನು ಹೊರತೆಗೆದವರಲ್ಲಿ ಪ್ರಮುಖರಾದವರು ಅಂತಲೇ ಹೇಳಬೇಕು. ಯಾಕೆಂದರೆ KL ಸೈಗಾಲರಿಂದ ಪ್ರಭಾವಿತರಾಗಿ ಅವರನ್ನೇ ಅನುಕರಿಸಿ ಹಾಡುತ್ತಿದ್ದ ಕಿಶೋರ್ ಕುಮಾರರಲ್ಲಿ ಸ್ವಂತಿಕೆಯ ಭಾವವನ್ನು ಹುಟ್ಟುಹಾಕಿ ಅವರನ್ನು ವಿಶಿಷ್ಟ ಹಾಡುಗಾರರನ್ನಾಗಿ ರೂಪಿಸಿದ ಕೀರ್ತಿ ಮಾತ್ರ S.T. ಬರ್ಮನ್ ಅವರಿಗೆ ಸಲ್ಲೇಬೇಕು. ಮುಂಜಿಮ್, ನೌದೋಗ್ಯಾರ ಮುಂತಾದವು S.T. ಬರ್ಮನ್ ಮತ್ತು ಕಿಶೋರ್ ಜೋಡಿಯ ಪ್ರಾರಂಭಿಕ ಚಿತ್ರಗಳಾಗಿದ್ದು, S.T. ಬರ್ಮನ್ ಅಲ್ಲದೆ ಸಲೀಲ್ ಚೌಧರಿ ಅವರ ನೌಕರಿ ಚಿತ್ರದ ಛೋಟಾ ಸಾ ಘರ್ ಹೋಗಾ, ಸಿ ರಾಮಚಂದ್ರನ್ ಬೋರಾಲರ ಆಶಾ ಚಿತ್ರದ ಈನಾ ಮೀನಾ ದೇಖಾ, ಶಂಕರ್ ಜೈಕಿಶನ್ ಅವರ ಜೊತೆಗಿನ ನ್ಯೂ ಡೆಲ್ಲಿ ಚಿತ್ರದ ನಖ್ರೇವಾಲಿ, ರವಿ ಅವರ ಜೊತೆಗಿನ ದಿಲ್ಲಿ ಕಾ ತುಗ್ ಚಿತ್ರದ CIT ಕ್ಯಾಟ್ ಮಾನೆ ಬಿಲ್ಲಿ ಇವೆಲ್ಲ 50ರ ದಶಕದ ಜನಪ್ರಿಯ ಗೀತೆಗಳಾಗಿ ಮೆರೆದಂಥವು. ಮುಂದೆ ಅವರು ಪ್ರಮುಖ ಸಂಗೀತ ನಿರ್ದೇಶಕರಾದ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಕಲ್ಯಾಣ್ಜಿ, ಆನಂದ್ಜಿ, ಖಯ್ಯಾಮ್, R.D. ಬರ್ಮನ್ರಂತಹ ಎಲ್ಲ ಶ್ರೇಷ್ಠ ಸಂಗೀತ ನಿರ್ದೇಶಕರ ಬಳಿಯೂ ಕೂಡ ಹಾಡ್ತಾರೆ. 1960ರ ದಶಕದಲ್ಲಿ ಕಿಶೋರ್ ಕುಮಾರ್ ಚಿತ್ರರಂಗದ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಶುರು ಮಾಡ್ತಾರೆ. 1961ರಲ್ಲಿ ಅವರ ಜುಮ್ರು ಎಂಬ ಚಿತ್ರ ನಿರ್ದೇಶಿಸುವುದರ ಜೊತೆಗೆ ಹಾಡಿನ ಸಾಹಿತ್ಯ ರಚನೆ ಮತ್ತು ಸಂಗೀತ ನಿರ್ದೇಶನವನ್ನು ಕೂಡ ಮಾಡ್ತಾರೆ. ಅವರು ನಿರ್ಮಿಸಿ ನಿರ್ದೇಶಿಸಿದ ಇತರ ಚಿತ್ರಗಳೆಂದರೆ ದೂರ್ ಕಾ ರಹಿ, ದೂರ್ ವಾಡಿಯೋ ಮೇ ಕಹಿನ್, 60ರ ದಶಕದ ಗೈಡ್ ಚಿತ್ರದ ಗಾತಾ ರಹೆ ಮೇರಾ ದಿಲ್, ಜ್ಯುಯಲ್ ಥೀಫ್ ಚಿತ್ರದ ಏ ದಿಲ್ ನಾ ಹೋತಾ ಬೇಚಾರ್ ಅವರಿಗೆ ಅಪಾರ ಯಶಸ್ಸನ್ನು ತಂದಂಥ ಗೀತೆಗಳಾಗಿವೆ ಅಂತಲೇ ಹೇಳಬಹುದು. 70ರ ದಶಕದಲ್ಲಿ ತೆರೆಕಂಡ ಆರಾಧನಾ ಚಿತ್ರ ಕಿಶೋರರನ್ನು ಉತ್ತುಂಗಕ್ಕೆ ಏರಿಸಿದ ಚಿತ್ರ ಅಂತಲೇ ಹೇಳ್ಬೋದು. ಆ ಚಿತ್ರದ ರೂಪ್ ತೇರಾ ಮಸ್ತಾನ, ಮೇರೆ ಸಪನೋಂ ಕಿ ರಾಣಿ ಕಬ್ ಆಯಗಿತು ಇಡೀ ದೇಶವನ್ನು ಹುಚ್ಚೆಬ್ಬಿಸುವಷ್ಟು ಕುಣಿಸಿತ್ತು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಕಿಶೋರರ ಅಮರ ಹಾಡುಗಳನ್ನು ಕೇಳುವುದಿರಲಿ,
ನೆನೆಯುವುದೇ ಒಂದು ರೀತಿಯ ಸೌಭಾಗ್ಯ. ನೆನಪಿಗೆ ಬರೋದನ್ನು ಹೇಳೋದಾದರೆ, ಮೇರೆ ಸಾಮನೆ ವಾಲಿ ಖಿಡಕಿ ಮೇ ತುಮ್ ಬಿನ್ ಜಾऊं ಕಹಾं, ಮಾನ ಜನಾಬ್ ನೆ ಪುಕಾರಾ ನಹೀ. ಆಮೇಲೆ ಗೀತ್ ಗಾತಾ ಹೂ ಮೇ ಗುನ್ಗುನಾತಾ ಹೂ ಮೇ, कुछ तो लोग कहेंगे, चिंगारी कोई भड़के, मीत ना मिला रे मन का, पल पल दिल के पास तुम रहती हो, तेरे बिना जिंदगी से कोई शिकवा, इस मोड़ पे जाते हैं, मेरा जीवन कोरा कागज कोरा ही रह गया, मेरे भीगी भीगी सी पलकों पे जिंदगी की सफ़र में गुजर जाते हैं, भज गोविंदा भज गोपालम, जय जय शिव शंकर, मुसाफिर हो यारो, कई के पान बनारस वाला. आमेले आने वाला पल जाने वाला है, घुंघरू की तरह दिए जलते हैं, तेरे मेरे मिलन किए रहना, मेरे नैना भूल गया सब कुछ, ದಿಲ್ ಕ್ಯಾ ಕರೆ ಜಬ್ ಕಿಸಿ ಸೆ. ಹೀಗೆ ಅಸಂಖ್ಯಾತ ಹಾಡುಗಳು ನೆನಪಿನ ಸಾಲುಗಳಲ್ಲಿ ನಾಮೊಂದು ತಾಮೊಂದು ಅಂತ ಸಾಲಾಗಿ ಬಂದು ನಿಲ್ಲುವಂಥವು. ಕಿಶೋರ್ ಕುಮಾರ್ ಅವರು ತಮ್ಮ ಕಾಲದ ಬಹುತೇಕ ಪ್ರಸಿದ್ಧ ನಾಯಕರುಗಳಿಗೆ ಹಿನ್ನೆಲೆ ಗಾಯನ ನೀಡಿದಂಥವರು. ವಿಶೇಷವಾಗಿ ಚಿರಯೌವನಿಗರೆಂದೇ ಪ್ರಸಿದ್ಧರಾದ ಚಾಕ್ಲೇಟ್ ಹೀರೋ, ರೊಮ್ಯಾಂಟಿಕ್ ಹೀರೋ ಅಂತೆಲ್ಲ ಕರೆಸಿಕೊಂಡ ದೇವಾನಂದ್ ಮತ್ತು ಸುರದ್ರೂಪಿ ಸೂಪರ್ ಸ್ಟಾರ್ ರಾಜೇಶ್ ಖನ್ನಾರವರ ಜನಪ್ರಿಯತೆಯಲ್ಲಿ ಕಿಶೋರ್ ಕುಮಾರ್ ಅವರ ಗಾಯನದ ಕೊಡುಗೆ ಮಹತ್ವವಾದದ್ದು, ಅಪೂರ್ವವಾದದ್ದು. ಕಿಶೋರ್ದ ಅವರನ್ನು ನೆನೆದಾಗ ಹಲವು ಕಾರಣಗಳಿಗಾಗಿ ಕನ್ನಡದ ಕುಳ್ಳ ಏಜೆಂಟ್ ಚಿತ್ರದ ಆಡು ಆಟ ಆಡು ಹಾಡು ನೆನಪಾಗುತ್ತೆ. ಯಾಕಂದರೆ ಒಂದು ರೀತಿಯಲ್ಲಿ ಬದುಕನ್ನು ಕೂಡ ಆಟವನ್ನಾಗಿ ಕಂಡಂಥವರು ಈ ಕಿಶೋರ್. ಬದುಕನ್ನು ಆಟವನ್ನು ಆಗಿ ಖುಷಿ ಖುಷಿಯಿಂದ ಕಂಡವನೇ ತನ್ನೆಲ್ಲ ಇತಿಮಿತಿಗಳನ್ನು ಮೀರಿ ತನ್ನೊಳಗಿನ ಕಥೆಯನ್ನು ಹೊರತರಬಲ್ಲ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತಿದ್ದವರು. ಆದರೆ ಈ ಆಟ ಎಂಬುದು ಒಂದು ರೀತಿಯಲ್ಲಿ ಬದುಕನ್ನು ಎತ್ತೆತ್ತಲೋ ಕೊಂಡೊಯ್ದು ಬಿಡುವಂಥದ್ದು ಅನ್ನೋದಕ್ಕೆ ಸಾಕ್ಷಿ ಕೂಡ ಆಗ್ತಾರೆ. ಯಾಕಂದರೆ ಇದು ಮಹಾಭಾರತದ ಪಗಡೆ ಆಟದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸತ್ಯವೋ ಮಾನವನ ಬದುಕಿನ ನಿತ್ಯ ನಡೆನುಡಿಗಳಿಗೆ ಕೂಡ ತಥಾ ಅನ್ವಯವಾಗುವಂಥದ್ದೇ ಅನ್ಬಹುದು. ಕುಣಿದು ಅಭಿನಯ ನಟನೆ ಮಾಡಿದ ಕಿಶೋರರು ತಮ್ಮ ವೈಯಕ್ತಿಕ ಬದುಕಿನ ಎಲ್ಲ ಎಳೆಗಳನ್ನು ಪ್ರಾಯಶಃ ಹಾಗೆ ನುಡಿತಿದ್ರೇನು. ಅವರ ಜೀವನದಲ್ಲಿನ ಹಲವು ವಿವಾಹಗಳು, ಚಿತ್ರರಂಗದವರೊಂದಿಗಿನ ಹಲವು ಭಿನ್ನಾಭಿಪ್ರಾಯಗಳು, ಅಶಿಸ್ತಿನ ನಡೆ ನುಡಿ, ಹೀಗೆ ಹಲವು ವಿಚಾರಗಳು ಅಂದಿನ ದಿನಗಳಲ್ಲಿ ಅವರನ್ನು ಸದಾ ಸುದ್ದಿಯಾಗಿಸಿದ್ದು ಹೌದು. ಇಂದಿರಾ ಗಾಂಧಿಯವರಿಗೆ ಟೀಕೆಯಾಡಿ ಸಂಜಯ್ ಗಾಂಧಿಯವರಿಗೆ ಕ್ಯಾರೆ ಅನ್ನದ ಅವರ ನಿರ್ಭೀಡತೆ ಕೂಡ ರಾಜಕಾರಣಿಗಳಿಗೆ ಹೌದಪ್ಪಗಳಾಗಿ ಜೀವನ ನಡೆಸುವ ಇಂದಿನ ಸಾಮಾನ್ಯ ರೀತಿಯ ಸಿನಿಮಾ ಮಂದಿಗಿಂತ ಬೇರೆಯದೇ ಆಗಿತ್ತು ಅನ್ನಬಹುದು. ಹಾಗಾಗಿ ಅವರು ಆಕಾಶವಾಣಿಯಂತಹ ಪ್ರಸಾರ ಮಾಧ್ಯಮಗಳಿಂದ ಹಲವಾರು ವರ್ಷ ಆಚೆ ಉಳಿಯುವಂತಾದರೂ ಕೂಡ ಅವರೆಂದೂ ತಮ್ಮ ನಿಲುವಿನಿಂದ ಕದಲಲಿಲ್ಲ. ಮಾತ್ರವಲ್ಲ, ಮಹಾನ್ ಪ್ರತಿಭಾವಂತರಾದ ಇವರ ಜನಪ್ರಿಯತೆಗೆ ಇವೆಲ್ಲ ಒಂದಿಷ್ಟೂ ಕುಂದು ತರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಕಿಶೋರ್ ಕುಮಾರ್ 1987 ಅಕ್ಟೋಬರ್ 13ರಂದು ತೀವ್ರ ಹೃದಯಾಘಾತದಿಂದ ನಿಧನರಾಗ್ತಾರೆ. ಆದರೆ ಅವರು ಹಾಡಿದ ಹಾಡುಗಳು, ಅವರ ಮುದ್ದಾದ ಅಭಿನಯ ಇವೆಲ್ಲ ಜನಮಾನಸದಲ್ಲಿ ಇಂದಿಗೂ ಇಂದಿನ ದಿನದಲ್ಲೂ ತುಂಬುವ ಮುದಭಾವ ಏನಿದೆ ಅದು ಅವಿಸ್ಮರಣೀಯವಾದದ್ದು, ಅಪೂರ್ವವಾದದ್ದು. ಇಂತಹ ಮಹಾನ್ ಕಲಾವಿದರ ಈ ಜನ್ಮದಿನದಂದು ಅವರಿಗೆ ನಮ್ಮ ಅನಂತ ಗೌರವದ ನುಡಿ ನಮನವನ್ನು ಸಲ್ಲಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹಾಡು, ಮತ್ತೊಂದು ಸಿನಿಮಾ, ಮತ್ತೊಂದು ಪುಸ್ತಕ, ಹೀಗೆ ಮತ್ತೊಂದು ಭಾವದ ಲಹರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಬದುಕು ಜೇನಾಗಲಿ, ಭಾವ ಸವಿಯಾಗಲಿ. ಧನ್ಯವಾದಗಳು.